Children to the church presents. Let there be light. ಈ ಕಥೆ ನಿಜವಲ್ಲ, ಯಾರಿಗೂ ಸಂಬಂಧಿಸಿಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲಿ ತಮ್ಮ ನಟರನ್ನು ನಿರ್ವಹಿಸಿದ ಪಾತ್ರಗಳನ್ನು ಲೆಕ್ಕಿಸಬೇಡಿ. ಈ ವಿಡಿಯೋವನ್ನು ಆನಂದಿಸಲು, ಕಲಿಯಲು ಮತ್ತು ಉತ್ತಮವಾಗಿ ಬದುಕಲು ಮಾಡಲಾಗಿದೆ. ಈಗ ಕಥೆಯಲ್ಲಿ ಸಂದೇಶು ಮತ್ತು ಅಭೀಶ್ ಬರಲಿರುವರು. ಅಭೀಶ್, ನಾಳೆ ರಾಯಚೂರಿಗೆ ಹೋಗೋದು ಕನ್ಫರ್ಮ್. ನಂದು ಕೂಡ. ಆದರೆ ಈ ಲೆಕ್ಸ್ ಬಂದರೆ ಇನ್ನೂ ಚೆನ್ನಾಗಿರುತ್ತಿತ್ತು. ಬಿಡು, ನಾವು ಹೋಗೋಣ. ಈ ಲೆಕ್ಸ್ ಮತ್ತು ನಿಂದು ಜಗಳ ಆಗಿದೆನಾ? ಆಥರ ಏನೂ ಇಲ್ಲ, ಆದರೆ ಅವನು ಪಬ್ಜಿಗಿಂತ ಫ್ರೀ ಫೈರ್ ಉತ್ತಮ ಎಂದು ಹೇಳುತ್ತಾನೆ. ಅದರಲ್ಲಿ ಏನಿದೆ? ಆಟವನ್ನು ಆಟದಂತೆಯೇ ಆಡಿ, ಅದನ್ನು ಅಷ್ಟು ದೊಡ್ಡದಾಗಿ ಮಾಡಬೇಡಿ, ಮತ್ತು ನೀನು ಕೂಡ ಆ ಆಟವನ್ನು ಹೆಚ್ಚು ಆಡುವುದನ್ನು ನಿಲ್ಲಿಸಬೇ. ಕ್ರಿಕೆಟ್ ನಿಲ್ಲಿಸಲು ಹೇಳುತ್ತೀಯಾ? ಶಾಲೆಗೆ ಹೋಗ ಎಂದು ಹೇಳುತ್ತೀಯಾ? ಊಟ ತಿನ್ನು ಹೇಳುತ್ತೀಯಾ? ನೀನು ಹೇಳು. ಆದರೆ ಪಬ್ಜಿ ಆಡುವುದನ್ನು ನಿಲ್ಲಿಸಲು ಹೇಳಬೇಡ. ಸರಿ ಸರಿ, ಅದು ನಿನ್ನ ಇಚ್ಛೆ. ಆಯಿತು, ಸರಿ, ಮನೆಗೆ ಹೋಗೋಣ. ನೀನು ಯಾಕೆ ತಲೆ ಹಿಡಿದುಕೊಂಡಿದ್ದೀಯಾ? ನಿನಗೆ ಏನಾಯಿತು? ಇದಕ್ಕಾಗಿಯೇ ನಾನು ನಿಮಗೆ ಪಬ್ಜಿ ಆಡುವುದನ್ನು ನಿಲ್ಲಿಸುವಂತೆ ಹೇಳುತ್ತೇನೆ. ಪಬ್ಜಿ 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 ನನಗೆ ಏನೇ ಆದರೂ ಅದು ಕೇವಲ ಪಬ್ಜಿನಿಂದಲ್ಲ. ನಾನು ಮನೆಗೆ ಹೋಗುತ್ತೇನೆ, ಬಾಯ್. ಅರೆ, ತಪ್ಪು ತಿಳ್ಕೋಬೇಡ. ಆಯಿತು, ಸರಿ, ಬಾಯ್ ಬಾಯ್. ನಾನು ಅವನಿಗೆ ಇದನ್ನು ಹೇಗೆ ಹೇಳಲಿ? ಪಬ್ಜಿ ಅಥವಾ ಫ್ರೀ ಫೈರ್ ಅಟ್ಯಾಚ್ಮೆಂಟ್ ಒಳ್ಳೆಯದಲ್ಲ. ಈಗ ಕಥೆಯಲ್ಲಿ ಸುಹಾಸ ಬರಲಿರುವರು. ಏನಾಯಿತು ಸಂದೇಶು? ನೀವು ಯಾಕೆ ಡಲ್ ಕಾಣುತ್ತಿದ್ದೀರಿ? ಏನು ಹೇಳಲಿ ಸುಹಾಸ? ಅಭೀಶ್ ನೋಡು, ಚಿಕ್ಕ ಚಿಕ್ಕ ಮಾತುನಿಂದ ಕೋಪ ಆಗುತ್ತಾನೆ. ಯಾಕೆ ಅಂಥದ್ದು ಏನಾಯಿತು? ನಾನು ಅವನಿಗೆ ಪಬ್ಜಿ ಮತ್ತು ಫ್ರೀ ಫೈರ್ ಬಿಡಿ ಅಂತ ಹೇಳಿದೆ ಅಷ್ಟೇ. ಪಬ್ಜಿ ಅಥವಾ ಫ್ರೀ ಫೈರ್ ಅಟ್ಯಾಚ್ಮೆಂಟ್ ಒಳ್ಳೆಯದಲ್ಲ. ಅದರಲ್ಲಿ ಏನಿದೆ? ನೀವು ಹೇಳಿದ್ದು ಸರಿನೇ. ಜನರಿಗೆ ತುಂಬಾ ಅಟ್ಯಾಚ್ಮೆಂಟ್ ವಾದರೆ ಪಬ್ಜಿ ಮತ್ತು ಫ್ರೀ ಫೈರ್ ಒಳ್ಳೆಯದಲ್ಲ. ಅದಕ್ಕಾಗಿಯೇ ಎಲ್ಲರದಲ್ಲಿ ಫುಟ್ಬಾಲ್ ಗೇಮ್ನೇ ಬೆಸ್ಟ್ ಇದೆ. ನಾನು ನೋಡು, ಎಲ್ಲರಕ್ಕಿಂತ ಮೊದಲು ನಿಂಗೆನೆ ಹೇಳಬೇಕು. ಎಲ್ಲರಿಗಿಂತ ಹೆಚ್ಚು ಮೊಬೈಲ್ ಗೇಮಿಂಗ್ ನೀನು ಆಡುತ್ತಿದ್ದಿ. ಅಯ್ಯೋ, ಈಗ ನನಗೆ ಏನು ಹೇಳಬೇಡಿ. ನಾನು ಅಷ್ಟೊಂದು ಅಡಿಕ್ಟೆಡ್ ಇಲ್ಲ. ಸರಿ, ಮನೆಗೆ ಹೋಗೋಣ. ನಾನು ಮನೆಗೆ ಹೋಗುತ್ತಿದ್ದೆ. ನಾವು ಆಮೇಲೆ ಸಿಗೋಣ. ಮರುದಿನ. ಈಗ ಕಥೆಯಲ್ಲಿ ಸ್ಟಾಲಿಂಗು ಬರಲಿರುವರು. ಅಭೀಶ್, ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ? ನೀನು ಸಂದೇಶು ಜೊತೆ ರಾಯಚೂರಿಗೆ ಹೋಗಿದ್ದೀಯಾ ಅಂತ ನಾನು ಅಂದುಕೊಂಡೆ. ಇಲ್ಲ, ನಾವು ಹೋಗಲಿಲ್ಲ ಸ್ಟಾಲಿಂಗು. ಲಾಸ್ಟ್ ಸಂಡೇ ನೀನು ಚರ್ಚ್ನಲ್ಲಿ ಇರಲಿಲ್ಲ. ನೀವು ಎಲ್ಲಿಗೆ ಹೋಗಿದ್ದೀರಿ? ಎಲ್ಲೂ ಇಲ್ಲ, ನಾವು ಗುಲ್ಬರ್ಗಕ್ಕೆ ಹೋಗಿದ್ದೆವು ಅಷ್ಟೇ. ಗುಲ್ಬರ್ಗನಾ? ಹೌದು ಸ್ಟಾಲಿಂಗು. ಮತ್ತೆ ಈ ಭಾನುವಾರ ಚರ್ಚ್ಗೆ ಬನ್ನಿ. ಆದರೆ ದಯವಿಟ್ಟು ಸಂದೇಶು ಅವರಿಗೆ ಕೂಡ ಕರ್ಕೊಂಡು ಬನ್ನಿ. ಖಂಡಿತ ನಾನು ಬರುತ್ತೇನೆ. ನಾನು ಎಂದಿಗೂ ಚರ್ಚ್ ಅನ್ನು ತಪ್ಪಿಸಿಕೊಂಡಿಲ್ಲ. ಸರಿ, ನಾನು ಈಗ ಮನೆಗೆ ಹೋಗಬೇಕು, ಬಾಯ್. ಈಗ ನಾನು ಸಂದೇಶು ಎಂಗ ಹೇಳಲಿ? ನಾನು ಸಂದೇಶು ಮಾತುಆಡುವುದಿಲ್ಲ ಅಲ್ಲ. 3 ದಿನಗಳ ನಂತರ ಕಥೆ ಮುಂದುವರಿಯುತ್ತದೆ. ಈ ಕಥೆ ನಿಜವಲ್ಲ, ಯಾರಿಗೂ ಸಂಬಂಧಿಸಿಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲಿ ತಮ್ಮ ನಟರನ್ನು ನಿರ್ವಹಿಸಿದ ಪಾತ್ರಗಳನ್ನು ಲೆಕ್ಕಿಸಬೇಡಿ. ಈ ವಿಡಿಯೋವನ್ನು ಆನಂದಿಸಲು, ಕಲಿಯಲು ಮತ್ತು ಉತ್ತಮವಾಗಿ ಬದುಕಲು ಮಾಡಲಾಗಿದೆ.